ನಮಸ್ಕಾರ ಕರ್ನಾಟಕ, ಏನ್ ಮಾಡ್ತಾ ಇಲ್ಲ? ಚೆನ್ನಾಗಿದ್ರಾ? ನಾನು ಎಲ್ಲಿಂದ ಬ್ಲಾಗಿಂಗ್ ಮಾಡ್ತೀನಿ ಅಂತಂದ್ರೆ, ನಾನು ಉತ್ತರ ಕರ್ನಾಟಕದಿಂದ ಬ್ಲಾಗಿಂಗ್ ಮಾಡ್ತೀನಿ. ಅದು ಎಲ್ಲಿ ಏನು ಎತ್ತ ಅಂತ ಈ ಡೀಟೇಲ್ ದೂರದ ತುಂಬಾ ಜನ ಕೇಳಿದ್ರಿ, ಮತ್ತೆ ನಿಮ್ಮೂರು ಯಾವುದು ಅಂತ ಕೇಳ್ತಾ ಇದ್ರಿ. ನೋಡಿ, ಇವಾಗ ಈ ಡೀಟೇಲ್ ನಿಮ್ಮ ಸಲುವಾಗಿ ನೋಡಿ. ಉತ್ತರ ಕರ್ನಾಟಕ ಅಂದ್ರೆ ನಾನು ಬೀದರ್ ಹುಡುಗ, ಹುಲ್ಚೂರು ತಾಲೂಕು. ಹುಲ್ಚೂರು ಅಂದ್ರೆ ಗೊತ್ತಾಗಲ್ಲ, ಬಸವ ಕಲ್ಯಾಣ ತಾಲೂಕು ಮುಚ್ಚಲಂಬ ಗ್ರಾಮದಿಂದ ನಾನು ಬ್ಲಾಗಿಂಗ್ ಮಾಡ್ತೀನಿ. ನಾನು ಇವಾಗ ಭಾರತದಲ್ಲಿ 12 ಜ್ಯೋತಿರ್ಲಿಂಗ, ಚಾರ್ಧಾಮ್, ಪಂಚಕೇದಾರ್, ಪಂಚಬದ್ರಿ ಮತ್ತೆ ಇನ್ನೊಂದು ದೇಶಕ್ಕೆ ಹೋಗಿ ನಾನು ನೇಪಾಳದ ಪಶುಪತಿನಾಥ್, ಡೋಲಿ ಮಹದೇಶ್ವರ್, ಮನೋಕಾಮ ಟೆಂಪಲ್ ಎಲ್ಲವನ್ನು ಮುಗಿಸ್ಕೊಂಡು, ಮುಕ್ತಿನಾಥ್ ಮುಗಿಸ್ಕೊಂಡು ಮತ್ತೆ ನನ್ನ ಮನೆಗೆ ಬಂದಿದ್ದೀನಿ. ಇವಾಗ ಏನ್ ಬ್ಲಾಗಿಂಗ್ ಮಾಡ್ತಾ ಇದ್ದೇನೆ ಅಂತಂದ್ರೆ ನೋಡಿ, ಇವಾಗ ಪರಿಸರ ಬಗ್ಗೆ ಒಂದು ಹೇಳ್ಕೊಂಡು, ಮತ್ತೆ ಅಲ್ಲಿ ನಾನು ಎಲ್ಲಿ ಇರ್ತೀನಿ ಆ ಜಾಗದಲ್ಲಿ ಗಿಡ ಆದ್ರೂ ಸಿಗ್ಲಿಲ್ಲ ಅಂದ್ರೆ ಒಂದು ಗಿಡಕ್ಕೆ ನೀರಾದ್ರೂ ಹಾಕೋದು ಒಂದು ಇದು ಇರುತ್ತೆ. ಮತ್ತೆ ತಂಬಾಕು, ದಾರು ಅವೆರಡನ್ನ ಬ್ಯಾನ್ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತೀನಿ. ಮತ್ತೆ ಈ ಪ್ಲಾಸ್ಟಿಕ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಪ್ಲಾಸ್ಟಿಕ್ಕು ವೇಸ್ಟ್ ಆಗಿ ತಿರುಗ್ತಾ ಇದೆ. ಇವಾಗ ನಮ್ಮ ಮನೆಯಲ್ಲೂ ನೋಡ್ತಾ ಇರ್ಬೋದು, ಎಲ್ಲಾರ ಮನೆಯಲ್ಲೂ ನೋಡ್ತಾ ಇರ್ಬೋದು. ಈ ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ ಅಂತ ಪ್ಲಾಸ್ಟಿಕ್ ನಮ್ಮ ಹಿಂದೂ ಟೆಂಪಲ್ಸ್ ಎಷ್ಟು ಇರ್ತವೆ ಇಂಡಿಯಾದಲ್ಲಿ, ಇಂಡಿಯಾ ಬಿಟ್ಟು ಮತ್ತೆ ಹೊರಗಡೆನೂ ಹೋಗುವಂತ ಚಾನ್ಸಸ್ ತುಂಬಾ ಇದೆ. ಅದಕ್ಕೆ ಎಷ್ಟು ಟೆಂಪಲ್ಸ್ ಇರುತ್ತೋ ಆ ಟೆಂಪಲ್ಸ್ನ ನಿಮ್ಮ ಜೊತೆ ನನ್ನ ಒಂದು ಭೇಟಿ ಇರುತ್ತೆ. ಹಿಂದೂ ಟೆಂಪಲ್ಸ್ ಅದ್ರ ಬಗ್ಗೆ ಹೇಳಕ್ ಆಗ್ಲಿಲ್ಲ ಅಂದ್ರೂ ಆ ವಿಡಿಯೋ ಮಾಡಿ ಬಿಟ್ಟಿರ್ತೀನಿ, ನೀವು ಎಲ್ಲ ನೋಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಈ ಜರ್ನಿ ಅಂತೂ ತುಂಬಾ ಒಂದು 2 ವರ್ಷದ ಜರ್ನಿ ಇದೆ. ಆದ್ರೆ ಏನಾಗುತ್ತೋ ಏನೋ ಅಂತ ಗೊತ್ತಿಲ್ಲ, ಆದ್ರೆ ತುಂಬಾ ಖುಷಿಯಾಗಿ ನಾನು ಹೋಯ್ತಾ ಇದ್ದೀನಿ. ಇನ್ನು ಒಂದು 10 ದಿನದಲ್ಲಿ ನಾನು ಸೈಕಲ್ ರೈಡ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನೋಡಿ. ನಿಮ್ಗೇನೂ ಕೇಳ್ತಾ ಇಲ್ಲ, ಕಾಸು ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ನೋಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೆ ಹೊಸ ಐಡಿ ಇದೆ, ಹಳೆ ಐಡಿ ಇದೆ, ಸಂಚಾರಿ ಪ್ರದೀಪ್ ಅಂತ ಯೂಟ್ಯೂಬ್ ಹೋಗ್ಬೋದು, ಮತ್ತೆ ಇನ್ಸ್ಟಾಗ್ರಾಮ್ ಹೋಗ್ಬೋದು, ಮತ್ತೆ ಫೇಸ್ಬುಕ್ ಅಲ್ಲಿ ಇರ್ಬೋದು, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಮತ್ತೆ ಸೈಕಲಿಸ್ಟ್ ಪ್ರದೀಪ್ ಅಂತ ಇವಾಗ ಹೊಸ ಐಡಿ ತೆಗೆದಿದ್ದೀನಿ. ಅದನ್ನು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲಾ ಕಡೆ ಒಂದು ಜರ್ನಿನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದ್ರೆ ಒಂದು ಐಡಿ ಹೋಯ್ತು ಹೋದ್ರೆ ಇನ್ನೊಂದು ಐಡಿ ನನಗೆ ಇರಲೇಬೇಕು. ಯಾಕೆಂದ್ರೆ ನಾನು ಟ್ರಾವೆಲಿಂಗ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಹಂಬಲದಿಂದ ಇರ್ತೀನಿ. ನೀವೆಲ್ಲ ತಿಳ್ಕೊಂಡಿರ್ತೀರ, ಈ ಹುಡುಗ ಏನು ಮಾಡಕ್ಕಾಗಲ್ಲ, ಹಂಗೆ ಹಿಂಗೆ ಏನು ಅಂತ. ತಲೆನೇ ಕೆಡ್ಸ್ಕೋಬೇಡಿ. ಈ ಸಲ ಅಂತೂ ಇವಾಗ ರಾವಣನ್ಗೆ ಹೆಂಗ್ ಹೊಡೆದ ಅಂತಂದ್ರೆ ಬಾಣದಿಂದ ಹೊಡೆದ, ನಾವು ಹಂಗೆ ಚುಚ್ಚೋಣ. ಯಾಕೆಂದ್ರೆ ನಾನಂತೂ ಅಷ್ಟು ಹಾಕೊಂಡು ಹೋಯ್ತಾ ಇದ್ದೀನಿ. ಮುಂದೆದೇನಾಗುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿಂದ ರೂಟ್ ಮ್ಯಾಪ್ ಹಾಕೊಂಡು, ಮತ್ತೆ ಅಲ್ಲಿಂದ ಹೇಗ್ ಹೋಗ್ಬೇಕು, ಏನು ಎತ್ತ ಅಂತ ಎಲ್ಲವನ್ನು ರೂಟ್ ಮ್ಯಾಪ್ ಮುಖಾಂತರ ನಾನು ಹೋಯ್ತಾ ಇದ್ದೀನಿ. ನೀವು ಇರ್ತೀರ ನನ್ನ ಜೊತೆ. ಅದಕ್ಕೆ ಇನ್ನೊಂದು ಡಾಗ್ ತಗೊಳ್ಳೋಣ ಅಂತ ಇದ್ದೀನಿ. ಡಾಗು ತುಂಬಾ ಇದು ಬೇಕೇ ಬೇಕು. ಯಾಕಂದ್ರೆ ಡಾಗು ತಗೊಳ್ಳೋಣ ಅಂತ ಇದ್ದೀನಿ. ನೋಡ್ಬೇಕು, ಇನ್ನು ನಾನು ಬೆಂಗಳೂರಿಗೆ ಬಂದ್ಮೇಲೆ ನೋಡ್ತೀನಿ. ಡಾಗು ತಗೊಂಡ್ರೆ ತಗೋತೀನಿ ಅಲ್ಲೇ. ಮತ್ತೆ ಇವಾಗ ನಾನು ಬೆಂಗಳೂರು ತನಕ ಸೈಕಲಲ್ಲಿ ಬರ್ತಾ ಇದ್ದೀನಿ. ಹೇಳ್ತಾ ಇದ್ದೀನಿ, ನೀವು ನನ್ನ ಜೊತೆ ಇದ್ದೀರಾ, ಬನ್ನಿ ಎಲ್ಲರೂ ಆಗಿ ನನ್ನ ಒಂದು ಯಾತ್ರೆಗೆ ಮತ್ತೆ ಫುಲ್ಲು ಸಪೋರ್ಟ್ ಮಾಡ್ರಂತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಹರ ಹರ ಮಹಾದೇವ್, ಜೈ ಶ್ರೀರಾಮ್. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.